ಇನ್ನು ಲೋಕಸಭಾ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ ಯಾವುದೇ ಕ್ಷಣದಲ್ಲಿ ಕಾಂಗ್ರೆಸ್ನ ಪಟ್ಟಿ ಬಿಡುಗಡೆ ಆಗುತ್ತೆ. ಡಿ.ಕೆ. ಶಿವಕುಮಾರ್ ಹೇಳಿರುವಂಥ ಮಾತಿದು ಯಾವಾಗ ಬೇಕಾದ್ರೂ ಘೋಷಣೆ ಆಗಬಹುದು. ದೆಹಲಿಯಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಎಸ್, ನಾವು ಯಾವ ಸಂದರ್ಭದಲ್ಲಿ ಬೇಕಾದರೂ ಘೋಷಣೆ ಮಾಡ್ತೀವಿ, ಆದಷ್ಟು ಬೇಗ ಬರುತ್ತೆ ಪಟ್ಟಿ. ಎಐಸಿಸಿ ಮುಂದಿದೆ, ಅಳೆದು ತೂಗಿ ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ. ನಿನ್ನೆ ಒಂದು ಭಾರಿ ಕಸರತ್ತಾಗಿತ್ತು. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ದೆಹಲಿಯಲ್ಲಿದ್ದರು, ಮುಖ್ಯಮಂತ್ರಿಗಳು ಇಲ್ಲಿಂದಲೇ ಪಾಲ್ಗೊಂಡಿದ್ದರು. ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ಯಾರ್ಯಾರನ್ನ ಕನ್ಸಿಡರ್ ಮಾಡಬೇಕು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಸ್ಪಷ್ಟ ನಿರ್ಧಾರಕ್ಕೆ ಬಂದಿರೋಂಗೆ ಕಾಣ್ತಾ ಇದೆ ಕಾಂಗ್ರೆಸ್. ಸಾಮಾನ್ಯ ಅಲ್ಲ ಇದು ಸಂಗತಿ, ಯಾಕಂದರೆ ಟಿಕೆಟನ್ನು ಘೋಷಣೆ ಮಾಡೋದು. ಬನ್ನಿ ಡಿ.ಕೆ. ಏನು ಹೇಳಿದ್ರು ಇದ್ರ ಬಗ್ಗೆ ನೋಡೋಣ. ನೋಡಪ್ಪ, ನಾನು ಒಂದು ಪಕ್ಷದ ಅಧ್ಯಕ್ಷ, ಅವರು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು. ನಿನ್ನೆ ಮೀಟಿಂಗ್ ನಡೀತು, ಅದು ಮಿಕ್ಕಿದೆಲ್ಲ ಅವರು ಪ್ರೊಸೀಜರ್ ಮಾಡ್ತಾರೆ. ಸೊ ನಾವು ಜನರಲ್ ಏನು ಮಾತಾಡಬೇಕು ಪಕ್ಷದ ಸಂಘಟನೆ ವಿಚಾರದಲ್ಲಿ ಚರ್ಚೆ ಮಾಡಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ನಿನ್ನೆ 14 ಕ್ಲಿಯರ್ ಕಳಿಸಿದ್ರಿ ಅಂತ, 9 ಕ್ಲಿಯರ್ ಆಗಿದೆ ಅಂತ ಹೇಳ್ತಾ ಇದ್ದೀರಾ. ಅದೆಲ್ಲ ನಾನು ಹೇಳಕ್ ತಯಾರಿಲ್ಲ, ಅದೆಲ್ಲ ಡಿಸ್ಕ್ಲೋಸ್ ಎಐಸಿಸಿ ಡಿಸ್ಕ್ಲೋಸ್ ಮಾಡ್ತಾರೆ. ಯಾವತ್ತು ಬರ್ಬೋದು ಸರ್ ಲಿಸ್ಟ್? ಅವ್ರು ಆದಷ್ಟು ಜಲ್ದಿ ಎನಿ ಟೈಮ್ ಇವತ್ತು ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ನೋಡೋಣ, ಅವ್ರೇನು ಮಾಡ್ತಾರೆ ನೋಡ್ಬೇಕು. ಅಲ್ಲ, ಈಗ ಫಸ್ಟ್ ಲಿಸ್ಟ್ ಅಲ್ಲಿ ಎಷ್ಟು ಜನ ಇರ್ತಾರೆ ಅಂತ ನಾನು ಹೇಳಕ್ಕಾಗಲ್ಲ. ಅದನ್ನ 50% ಅಂತ ಹೇಳಿದಿರಿ. 50% ಚರ್ಚೆ ಮಾಡಿದೀವಿ ಅಂತ ಹೇಳಿದ್ವಿ. 50% ನಾವು ಈ ಸಬ್ಜೆಕ್ಟ್ ಇಟ್ಟಿದ್ದೆ 15%, 50% ಫುಲ್ ಏನು ಇಡ್ಲಿಲ್ಲ. ನಾವು ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾದೇವಪ್ಪ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನೀವು ಗಮನಿಸಿದಿರಿ, ಅದು ಅದ್ರ ಬಗ್ಗೆ ಒಳ್ಳೇದಾಗ್ಲಿ. ಆಸೆಗಳನ್ನ ಪಡೋದ್ರಲ್ಲಿ ಯಾರು ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ಯಾರ್ಯಾರೋ ಏನೇನೋ ಆಸೆ ಪಡ್ತಾರೆ, ಮಾದೇವಪ್ಪನವರು ಆಸೆ ಪಡ್ಲಿ, ಏನು ತೊಂದರೆ ಇಲ್ಲ. ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾದೇವಪ್ಪ ಅವರು ಒಂದು ಹೇಳಿಕೆ ಕೊಟ್ಟಿದ್ದಾರೆ, ನೀವು ಗಮನಿಸಿದಿರಿ, ಅದು ಅದ್ರ ಬಗ್ಗೆ ಒಳ್ಳೇದಾಗ್ಲಿ. ಆಸೆಗಳನ್ನ ಪಡೋದ್ರಲ್ಲಿ ಯಾರು ಆಸೆ ಪಡೋದ್ರಲ್ಲಿ ತಪ್ಪೇನಿಲ್ಲ. ಯಾರ್ಯಾರೋ ಏನೇನೋ ಆಸೆ ಪಡ್ತಾರೆ, ಮಾದೇವಪ್ಪನವರು ಆಸೆ ಪಡ್ಲಿ, ಏನು ತೊಂದರೆ ಇಲ್ಲ. ಮುಖ್ಯಮಂತ್ರಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾದೇವಪ್ಪ ಅವರು